ವೆಲ್ಕಮ್ ಟು ಆಲ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ಶರಣಾರ್ಥಿ. ಸೊ ಇವತ್ತು ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್ ನಲ್ಲಿ ಬರುವ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ವಿ ಹ್ಯಾವ್ ಟು ಡಿಸ್ಕಸಿಂಗ್ ರಿಲೇಟಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡಬೇಕಾದ್ರೆ ಮುಖ್ಯವಾಗಿ ಆ ವ್ಯಕ್ತಿ ಇಂಡಿಯಾದಲ್ಲಿ ವಾಸ ಇದ್ನಾ ಇಲ್ವಾ ಅನ್ನೋದು ಬಹಳ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್ ಫಾರಿನ್ ಅಲ್ಲಿ ಯಾರೋ XYZ ವಾಸವಾಗಿದ್ದಾನೆ, ಸಿಟಿಜನ್ಶಿಪ್ ಅಲ್ಲಿದೆ ಅಂತಂದ್ರೆ ಇಂಡಿಯಾದಲ್ಲಿ ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಹಾಕ್ತೀರಿ ಅಂತ ಕೇಳ್ತಾರೆ. ಅಂದ್ರೆ ಸೊ ವಿ ಹ್ಯಾವ್ ಟು ಇಂಪೋಸ್ ಆನ್ ದಿ ಬೇಸಿಸ್ ಆಫ್ ದಿ ರೆಸಿಡೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಆ ವ್ಯಕ್ತಿ ಇಂಡಿಯಾದಲ್ಲಿ ಎಷ್ಟು ದಿನ ವಾಸವಾಗಿದ್ದ ಅನ್ನೋದರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಇಂಪೋಸ್ ಮಾಡ್ತಾ ಹೋಗ್ತೀವಿ. ಸೊ ಬನ್ನಿ ತಿಳ್ಕೊಳ್ಳೋಣ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ನಾವು ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ನೋ ಅಬೌಟ್ ದಿ ಟೈಪ್ಸ್ ಆಫ್ ರೆಸಿಡೆಂಟ್. ನೋಡಿ, ಫಸ್ಟ್ ಒನ್ ಆರ್ಡಿನರಿ ರೆಸಿಡೆಂಟ್, ಸೆಕೆಂಡ್ ಒನ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ಥರ್ಡ್ ಒನ್ ನಾನ್ ರೆಸಿಡೆಂಟ್. ಈ ಮೂರು ಟೈಪ್ಸ್ ಆದಂತ ರೆಸಿಡೆಂಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಯಾರು ಆರ್ಡಿನರಿ ರೆಸಿಡೆಂಟು, ಹೂ ಇಸ್ ದಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಯಾರು ಅಂತ ನಾವು ತಿಳ್ಕೋಬೇಕಾದ್ರೆ ನಾವು ಮುಖ್ಯವಾಗಿ ಕಂಡೀಷನ್ ನ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ನೋಡಿ, ಮುಖ್ಯವಾಗಿ ಇಲ್ಲಿ ಮೊದಲನೇದು ಬರೋದೇ ಬೇಸಿಕ್ ಕಂಡೀಷನ್. ಸೊ ಈ ಮೂರು ಟೈಪ್ ಅಲ್ಲಿ ಯಾರ್ಯಾರು ಆರ್ಡಿನರಿ, ನಾಟ್ ಆರ್ಡಿನರಿ, ನಾನ್ ಆರ್ಡಿನರಿ ಅನ್ನು ತಿಳ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ನೋ ಅಬೌಟ್ ದಿ ಕಂಡೀಷನ್ಸ್. ಸೊ ಮೊದಲನೇದು ಬೇಸಿಕ್ ಕಂಡೀಷನ್. ಈ ಬೇಸಿಕ್ ಕಂಡೀಷನ್ ಅಲ್ಲಿ ಒಟ್ಟು 2 ಕಂಡೀಷನ್ ಬರುತ್ತೆ. ಸೊ ಮೊದಲನೇ ಕಂಡೀಷನ್ ಏನು? ಪರ್ಸನ್ ಶುಡ್ ಬಿ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 182 days ಆರ್ ಮೋರ್ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್. ಅಂದ್ರೆ ಯಾವ ಒಬ್ಬ ಪರ್ಸನ್, ಒಬ್ಬ ವ್ಯಕ್ತಿ, ಒಬ್ಬ ಇಂಡಿವಿಜುವಲ್ ಇಂಡಿಯಾದಲ್ಲಿ ಪ್ರೀವಿಯಸ್ ಇಯರ್ ನಲ್ಲಿ, ಇದು ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ನಲ್ಲಿ ಎಷ್ಟು ದಿನ ಇರಬೇಕು ಅಂತ ಹೇಳುತ್ತೆ? ಮಿನಿಮಮ್ 180 days ಅಥವಾ ಅದಕ್ಕಿಂತ ಹೆಚ್ಚು. ನೋಡಿ, ಈಗ ಪ್ರೀವಿಯಸ್ ಇಯರ್ ಅಂದ್ರೆ ಯಾವುದು ಅನ್ನೋದಾದ್ರೆ ನೋಡಿ, ಅಸೆಸ್ಮೆಂಟ್ ಇಯರ್ ಅಂತಂದ್ರೆ 1st April ಆಫ್ ದಿ ಕರೆಂಟ್ ಇಯರ್, 31st March ಆಫ್ ನೆಕ್ಸ್ಟ್ ಇಯರ್. ಸೊ ಸ್ಟಾರ್ಟ್ ಆಗೋದು ಇಲ್ಲಿಂದ 1st April ಆಫ್ ದಿ ಕರೆಂಟ್ ಇಯರ್, 31st March ಆಫ್ ನೆಕ್ಸ್ಟ್ ಇಯರ್. ಹಾಗೆ ಎಷ್ಟಾಗುತ್ತೆ? ಈಗಿನ ಪ್ರೆಸೆಂಟ್ ಅಸೆಸ್ಮೆಂಟ್ ಇಯರ್ ಯಾವುದು? 1st April 2024, 31st March 2025. ಸೊ ಅಸೆಸ್ಮೆಂಟ್ ಇಯರ್ 2025-2026 ಇದು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಪ್ರೀವಿಯಸ್ ಇಯರ್ ಅಂದ್ರೆ ಏನು? ಪ್ರೀವಿಯಸ್ ಇಯರ್, ಇದರ ಹಿಂದಿನ ಪ್ರೀವಿಯಸ್ ಇಯರ್ ನೋಡಿ 2024-2025 ಇದು ಪ್ರೀವಿಯಸ್ ಇಯರ್. ಸೊ ಮೊದಲನೇ ಕಂಡೀಷನ್ ಏನು? ಆ ವ್ಯಕ್ತಿ ಪ್ರೀವಿಯಸ್ ಇಯರ್ ನಲ್ಲಿ 182 ದಿನ ಅಥವಾ ಅದಕ್ಕಿಂತ ಹೆಚ್ಚು. ಪ್ರೀವಿಯಸ್ ಇಯರ್ ಅಂತ ಯಾವುದು? 24-25 ನಲ್ಲಿ ಮಿನಿಮಮ್ 180 days ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚು ದಿನ ಇಂಡಿಯಾದಲ್ಲಿ ವಾಸವಾಗಿರಬೇಕು. ಸಪೋಸ್ ಈ ಕಂಡೀಷನ್ ಅವನು ಫಿಲ್ ಮಾಡಕ್ ಆಗ್ಲಿಲ್ಲ, ಸೊ ಇನ್ಕಮ್ ಟ್ಯಾಕ್ಸ್ ಏನ್ ಮಾಡುತ್ತೆ? 2ನೇ ಕಂಡೀಷನ್ ಕೊಡುತ್ತೆ. ಏನು ನೋಡಿ, ಎ ಪರ್ಸನ್ ಶುಡ್ ಬಿ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 60 days ಆರ್ ಮೋರ್ ಪ್ಲಸ್ 365 days ಇನ್ ದಿ 4 preceding ದಿ ಪ್ರೀವಿಯಸ್ ಇಯರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, 2ನೇ ಕಂಡೀಷನ್ ಮಿನಿಮಮ್ 60 ದಿನ ಅವನು ಪ್ರೀವಿಯಸ್ ಅಲ್ಲಿ ಇರಬೇಕು, ಜೊತೆಗೆ ಪ್ಲಸ್ 365 days ಇನ್ ದಿ 4 preceding ದಿ ಪ್ರೀವಿಯಸ್ ಇಯರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಏನು ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ಅಂದ್ರೆ ನೋಡಿ, ಪ್ರೀವಿಯಸ್ ಇಯರ್ 24-25 ಅಲ್ವಾ, ಇದರ ಹಿಂದಿನ 4 ವರ್ಷಗಳು ಯಾವ್ದು? 2023-24, 2022-23, 2021-22, 2020-2021 ನೋಡಿ. ಸೊ ಇಷ್ಟು ಪ್ರೀವಿಯಸ್ ಇಯರ್ ನ
ಇಂದಿನ 4 ವರ್ಷವನ್ನ ಏನಂತ ಕರಿತೀವಿ ನಾವು? ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್. ಈ ಎರಡನೇ ಕಂಡೀಷನ್ ಪ್ರಕಾರ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇರಬೇಕು ಅವನು? 60 ದಿನ ಪ್ಲಸ್ ಅದರ ಜೊತೆಗೆ ಇಂದಿನ ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ವಾಸ ಇರಬೇಕು? 365 ಡೇಸ್. ಅದು 1 ವರ್ಷದಲ್ಲಾಗಿರ್ಬೋದು, 2 ವರ್ಷದಲ್ಲಾಗಿರ್ಬೋದು, ಅಥವಾ 4 ವರ್ಷದಲ್ಲಿ ಈಕ್ವಲ್ ಆಗಿ ವಾಸವಾಗಿದ್ರು ಕೂಡ ತೊಂದರೆ ಇಲ್ಲ. ಸೊ ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ನೋ ಅಬೌಟ್ ದಿ ಬೇಸಿಕ್ ಕಂಡೀಷನ್. So we have to know about the basic condition. Now we have to discussing relating additional condition. ಏನು additional condition ಇದೆ? He has been resident in India at least 2 years out of 10 preceding the previous year. ನೋಡಿ ಇಲ್ಲಿ ಬರ್ದಿದ್ದೀನಿ, ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ನಿಮ್ಗೆ ಗೊತ್ತು, ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸೊ ಇಲ್ಲಿ ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್, ಇವು ಪ್ರೀವಿಯಸ್ ಇಯರ್ ನ ಹಿಂದಿನ ವರ್ಷಗಳು, ಹಿಂದಿನ ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ಗಳು ಇಲ್ಲಿ ಬರ್ದಿದ್ದೀನಿ, 10 ಬರ್ದಿದ್ದೀನಿ. 10 ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ಇಲ್ಲಿದೆ. ಸೊ ಇಲ್ಲಿ ಮೊದಲನೇ ಅಡಿಷನಲ್ ಕಂಡೀಷನ್ ಹೇಳುತ್ತೆ 2 years ಔಟ್ ಆಫ್ 10 ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್. ಈ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಇಯರ್ ಅವನು ವಾಸವಾಗಿರ್ಬೇಕು? ಅಟ್ಲೀಸ್ಟ್ 2 years, 2 ವರ್ಷ ಇರಲೇಬೇಕು, ವಾಸ ಮಾಡಲೇಬೇಕು ಇಂಡಿಯಾದಲ್ಲಿ. ಎರಡನೇ ಕಂಡೀಷನ್, he has been in India for at least 730 days in all during the 7 previous preceding the previous year. 7 ಅಂದ್ರೆ 1 2 3 4 5 6 7 ಇಲ್ಲಿ ಎಂಡ್ ಆಗುತ್ತೆ. ಈ 7 ವರ್ಷದಲ್ಲಿ 7 ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಅವನು ವಾಸವಾಗಿರ್ಬೇಕು ಇಂಡಿಯಾದಲ್ಲಿ ಅಂದ್ರೆ 730. ಅದು ಒಂದಿನ 1 ವರ್ಷದಲ್ಲಾರು ಇರ್ಬೋದು, ಅಥವಾ 2 ವರ್ಷದಲ್ಲ ಇರ್ಬೋದು, ಅಥವಾ 7 ವರ್ಷದಲ್ಲಿ ಈಕ್ವಲ್ ಆಗಿ ವಾಸ ಮಾಡಿದ್ರು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಅವನು 730 ದಿನ 7 ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ಅಲ್ಲಿ ವಾಸವಾಗಿರ್ಬೇಕು. ಸೊ ದಿಸ್ ಇಸ್ ದಿ ಬೇಸಿಕ್ ಕಂಡೀಷನ್ ಅಂಡ್ ಅಡಿಷನಲ್ ಕಂಡೀಷನ್. ನಾವೀಗ ಬೇಸಿಕ್ ಕಂಡೀಷನ್ ಯಾವ್ದ್ಯಾವ್ದು, ಅಡಿಷನಲ್ ಕಂಡೀಷನ್ ಯಾವ್ದ್ಯಾವ್ದು ಅಂತ ನಾವೀಗ ತಿಳ್ಕೊಂಡ್ವಿ. ಸೊ ಈಗ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಯಾರು? ಹೂ ಆರ್ ದಿ ನಾಟ್ ಆರ್ಡಿನರಿ ರೆಸಿಡೆಂಟ್, ಹೂ ಆರ್ ದಿ ನಾನ್ ರೆಸಿಡೆಂಟ್, ಅದನ್ನ ತಿಳ್ಕೊಳ್ಳೋಣ. ನೋಡಿ, ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಬೇಸಿಕ್ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ, ಜೊತೆಗೆ ಅಡಿಷನಲ್ ಕಂಡೀಷನ್ ಎರಡನ್ನೂ ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ ಈಸ್ ಕಾಲ್ಡ್ ಆಸ್ ಆರ್ಡಿನರಿ ರೆಸಿಡೆಂಟ್. ನಾಟ್ ಆರ್ಡಿನರಿ ಅಂತಂದ್ರೆ ಬೇಸಿಕಲಿ ಯಾವ್ದಾದ್ರು ಎನಿ ಒನ್ ಯಾವ್ದಾದ್ರು ಒಂದು ಕಂಡೀಷನ್ ಫಿಲ್ ಮಾಡಿ ಅಡಿಷನಲ್ ಕಂಡೀಷನ್ ಎರಡನ್ನೂ ಕೂಡ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದ್ರೆ ಆ ವ್ಯಕ್ತಿನ ಅಂತ ಕರಿತೀವಿ ನಾಟ್ ಆರ್ಡಿನರಿ ರೆಸಿಡೆಂಟ್. ನಾನ್ ರೆಸಿಡೆಂಟ್ ಅಂದ್ರೆ ಈಸ್ ನಾಟ್ ಸ್ಯಾಟಿಸ್ಫೈಡ್ ಎನಿ ಬೇಸಿಕ್ ಕಂಡೀಷನ್, ಎನಿ ಅಡಿಷನಲ್ ಕಂಡೀಷನ್, that person called as non-resident. So this is the important condition to find out in the ordinary resident, not ordinary resident and non-resident. So ನಾವು ಈಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ, ಅದರ ಬೇಸಿಕ್ ಕಂಡೀಷನ್, ಅಡಿಷನಲ್ ಕಂಡೀಷನ್ ಬಗ್ಗೆ ನಾವು ಮಾಹಿತಿ ತಗೊಂಡ್ವಿ. ಇದ್ರ ಬಗ್ಗೆ ಒಂದು ಸಿಂಪಲ್ ಪ್ರಾಬ್ಲಮ್ ನಾವು ಇಲ್ಲಿ ಸಾಲ್ವ್ ಮಾಡೋಣ. ಮಿಸ್ಟರ್ ರಾಜು ವಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಇಂಡಿಯಾ. ಮಿಸ್ಟರ್ ರಾಜು ಅನ್ನೋನು ಇಂಡಿಯಾದಲ್ಲಿ ಹುಟ್ಟಿ ಬೆಳೆದಿದ್ದಾನೆ. ವೆಂಟ್ ಫಾರ್ ಫರ್ದರ್ ಸ್ಟಡೀಸ್ ಟು UK. ಇದು ಮುಖ್ಯ ನೋಡಿ. ಅವನು ಎಜುಕೇಶನ್ ಪರ್ಪಸ್ಗೆ 1 ಮಾರ್ಚ್ 2023 ಆ ದಿನಾಂಕದಂದು UK ಹೋಗ್ತಾನೆ. ದೆನ್ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 1/10/2024. ಸೊ ಸ್ಟಡೀಸ್ ಎಲ್ಲ ಆದಮೇಲೆ 1/10/2024 ಮತ್ತೆ ಇಂಡಿಯಾಕ್ಕೆ ಅರ್ಲಿ ಮಾರ್ನಿಂಗ್ ಇಂಡಿಯಾಕ್ಕೆ ಬರ್ತಾನೆ. ಇದು ಪ್ರಾಬ್ಲಮ್ನ ಒಂದು ಸಾರಾಂಶ. ಸೊ ಫೈಂಡ್ ಔಟ್ ರೆಸಿಡೆನ್ಸಿ ಸ್ಟೇಟಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2025-26. ಸೊ ಈ 2025-26ಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ. ಸೊ ನೋಡಿ, ಇಲ್ಲಿ 2 ಡೇಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನ್ ಕೊಟ್ಟಿದ್ದಾನೆ? ವೆನ್ ಟು UK. ಅವನು ಇಂಡಿಯಾದಲ್ಲಿ ಹುಟ್ಟು ಬೆಳೆದು ನಂತರ UKಗೆ ಫರ್ದರ್ ಸ್ಟಡೀಸ್ ಯಾವಾಗ ಹೋಗ್ತಾನೆ? 1 ಮಾರ್ಚ್ 2023 ಹೋಗ್ತಾನೆ. ನಮ್ಗೆ ಅದು ಲೆಕ್ಕ ಬರೋದಿಲ್ಲ. ಇಂಡಿಯಾಕ್ಕೆ ಯಾವಾಗ ಬಂದ ನೋಡಿ, ಅದನ್ನ ಗಮನಿಸ್ಕೊಳ್ಳೋಣ. ಕಮ್ ಬ್ಯಾಕ್ ಟು ಇಂಡಿಯಾ 1 ಅಕ್ಟೋಬರ್
2024. ಸೊ ಫಸ್ಟ್ ಅಕ್ಟೋಬರ್ 2024 ಅಲ್ಲಿ ಇಂಡಿಯಾಕ್ಕೆ ಬಂದ. ಅಂದ್ರೆ ಇಂಡಿಯಾದಲ್ಲೇ ಹುಟ್ಟಿ ಬೆಳೆದು 2023 ಫರ್ದರ್ ಸ್ಟಡೀಸ್ಗೆ ಹೋಗಿ ಪುನಃ ಯಾವಾಗ ಬಂದ, ಫಸ್ಟ್ ಅಕ್ಟೋಬರ್ 2024ಕ್ಕೆ ಇಂಡಿಯಾಕ್ಕೆ ಬಂದ. ಇಷ್ಟು ಮಾಹಿತಿ. ಸೊ ಇದನ್ನ ನಾವು ಸಾಲ್ವ್ ಮಾಡೋದು ಹೇಗೆ ನೋಡಿ. ಅಸೆಸ್ಮೆಂಟ್ ಇಯರ್ ಯಾವುದು 2025-26. ಈಗಿನ ಪ್ರೀವಿಯಸ್ ಇಯರ್ ಯಾವುದು 2024-25. ಅಂದ್ರೆ ಇದು ಸ್ಟಾರ್ಟ್ ಆಗೋದು ಯಾವಾಗ, ಪ್ರೀವಿಯಸ್ ಇಯರ್ 1st April 24 to 31st March 25. ಇದು ಬಹಳ ಮುಖ್ಯ. ನಾವು ಈಗ ಈ ಪ್ರೀವಿಯಸ್ ಇಯರ್ ಇದೆಯಲ್ಲ, ಇದು ಈ ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಎಷ್ಟು ದಿನ ಇದ್ದ ಅನ್ನೋದನ್ನ ನಾವು ಗಮನಿಸಬೇಕು. ಸ್ವಲ್ಪ ಬೇಸಿಕ್ ಕಂಡೀಷನ್ ಏನಿದೆ ನೋಡೋಣ. ನೋಡಿ, ಬೇಸಿಕ್ ಕಂಡೀಷನ್, ಮೊದಲು ಬೇಸಿಕ್ ಕಂಡೀಷನ್ ಗಮನಿಸೋಣ. He is resident in India in the previous year 182 days or more. ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇರಬೇಕು, 182 ದಿನ ವಾಸವಾಗಿರ್ಬೇಕು ಅಥವಾ ಅದಕ್ಕಿಂತ ಹೆಚ್ಚು. ಅಥವಾ ಈ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ದಿ ಪ್ರೀವಿಯಸ್ ಇಯರ್ 60 days or more plus 365 days in 4 preceding the previous year. ನೋಡೋಣ, ಈ ಎರಡು ಕಂಡೀಷನ್ ಯಾವ್ದಾದ್ರು ಒಂದು ಕಂಡೀಷನ್ ಫಿಲ್ ಮಾಡಿದ್ರು ಕೂಡ ಅವನು ರೆಸಿಡೆಂಟ್ ಆಗ್ತಾನೆ. ನೋಡೋಣ ಯಾವ ಕಂಡೀಷನ್ ಫಿಲ್ ಮಾಡ್ತಾನೆ ಅಂತ. ಸೊ ಕಂಡೀಷನ್ ಫಿಲ್ ಮಾಡಿದನೋ ಇಲ್ವೋ ಅನ್ನೋ ಒಂದು ಮಾಹಿತಿ ನಮಗೆ ಬೇಕು ಅಂತಂದ್ರೆ ನಮಗೆ ಪ್ರೀವಿಯಸ್ ಇಯರ್ ನ ಎಲ್ಲಾ ಮಂತ್ ಅನ್ನ ಹೇಗೆ ಬರ್ಕೋಬೇಕು. ಫಸ್ಟ್ ನೋಡಿ, ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ, ಏಪ್ರಿಲ್ ಇಂದ ನೋಡಿ 2024 ಏಪ್ರಿಲ್ ಇಂದ ಹಿಡಿದು ನೆಕ್ಸ್ಟ್ 2025 ಮಾರ್ಚ್ಗೆ ಅದು ಪ್ರೀವಿಯಸ್ ಇಯರ್ ಎಂಡ್ ಆಗುತ್ತೆ. ಇದು ಆ ತಿಂಗಳಲ್ಲಿ ಎಷ್ಟು ದಿನ ಬರುತ್ತೆ ಅನ್ನೋದನ್ನ ಬರೆದಿದ್ದೀನಿ ಇಲ್ಲಿ. ಏಪ್ರಿಲ್ 30 ದಿನ, ಮೇ 31 ದಿನ, ಜೂನ್ 30 ದಿನ, ಜುಲೈ 31 ದಿನ, ಆಗಸ್ಟ್ 31 ದಿನ, ಸೆಪ್ಟೆಂಬರ್ 30 ದಿನ, ಅಕ್ಟೋಬರ್ 31 ದಿನ, ನವೆಂಬರ್ 30 ದಿನ, ಡಿಸೆಂಬರ್ 31 ದಿನ, ಜನವರಿ 31 ದಿನ, ಫೆಬ್ರವರಿ 28 ದಿನ, ಮಾರ್ಚ್ 31 ದಿನ. ಇದು ಬಹಳ ಇಂಪಾರ್ಟೆಂಟ್. ಇದು ಎಷ್ಟು ದಿನ ವಾಸವಾಗಿದ್ದ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆಯಾ ತಿಂಗಳಲ್ಲಿ ಎಷ್ಟು ದಿನಗಳು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಬರ್ಕೊಂಡಿದೀವಿ. ಈಗ ಕಂಡೀಷನ್, ಬೇಸಿಕ್ ಕಂಡೀಷನ್ ಏನು, ಆ ವ್ಯಕ್ತಿ ಪ್ರೀವಿಯಸ್ ಇಯರ್ ಅಲ್ಲಿ 182 ದಿನ ಅಥವಾ ಅದಕ್ಕಿಂತ ಹೆಚ್ಚು ಇಂಡಿಯಾದಲ್ಲಿ ವಾಸವಾಗಿರ್ಬೇಕು. ಇದನ್ನ ನೋಡೋಣ ಬನ್ನಿ. ನೋಡಿ, ಅವನು ಇಂಡಿಯಾದಲ್ಲೇ ಹುಟ್ಟು ಬೆಳೆದಿದ್ದಾನೆ. ಅವನು ಇಂಡಿಯಾ ಬಿಟ್ಟಿದ್ದ ಯಾವಾಗ, 1st March 2023 ನಲ್ಲಿ ಮಾರ್ಚ್ ಕೊಂಡೋದ. ಪುನಃ ಯಾವಾಗ ಬಂದ ಅವನು, ಈ ರಿಟರ್ನ್ ಟು ಇಂಡಿಯಾ 1st October 2024. ಸೊ ಈಗ ನಮಗೆ ಯಾವ ಇಯರ್ ನ ಗಮನಿಸ್ಬೇಕು ಅಂದ್ರೆ, ಈಗ ಪ್ರೀವಿಯಸ್ ಇಯರ್ ನಲ್ಲಿ ಎಷ್ಟು ದಿನ ಇದ್ದ ನೋಡಿ. ಅವನು ರಿಟರ್ನ್ ಆಗಿರೋ ಡೇಟ್ ಯಾವುದು, 1st October 24 ಬರ್ಕೊಂಡಿದೀವಿ ಇಲ್ಲಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1st October 24ಗೆ ಇಂಡಿಯಾಕ್ಕೆ ಬಂದ ಮೇಲೆ ಇಂಡಿಯಾದಲ್ಲೇ ಇದ್ದ. ಏನು ಮಾಹಿತಿ ಹೇಳಲಿಲ್ಲ ಅಂದ್ರೆ ಅವನು ಇಂಡಿಯಾದಲ್ಲಿ ಇದ್ದ ಅಂತಾನೆ ಅರ್ಥ ಮಾಡ್ಕೋಬೇಕು ನಾವು. ಸೊ ಎಲ್ಲಿ ಎಂಡ್ ಆಗುತ್ತೆ, 31st March 2025. ಅಕ್ಟೋಬರ್ ಇಂದ ಹಿಡಿದು ಮಾರ್ಚ್ ವರೆಗೂ ಇಂಡಿಯಾದಲ್ಲೇ ವಾಸವಾಗಿದ್ದಾನೆ. ಸೊ ಏಪ್ರಿಲ್ ಇಂದ ಹಿಡಿದು ಸೆಪ್ಟೆಂಬರ್ ವರೆಗೂ ಎಲ್ಲಿದ್ದ ಅವನು, ಸ್ಟೇ ಇನ್ ಯುಕೆ ನಲ್ಲಿ ಇದ್ದ. ಸೊ ಇಲ್ಲಿಂದ ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ಅಥವಾ ಅಕ್ಟೋಬರ್ ಇಂದ ಆಚೆ ಈ ಸ್ಟೇ ಇನ್ ಇಂಡಿಯಾ. ಈಗ ನಮಗೆ ಇದು ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಅಲ್ಲಿ ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದ ನೋಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಇಷ್ಟು ನಂಬರ್ ಆಫ್ ಡೇಸ್ ಗಳನ್ನ ನಾವು ಆಡ್ ಮಾಡ್ಕೋಬೇಕು. ಸೊ ಆಡ್ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ದಿನ ಸಿಗುತ್ತೆ ಅಂತಂದ್ರೆ, ಅವನು ಇಂಡಿಯಾದಲ್ಲಿ 182 ಡೇಸ್ ಏನ್ ಮಾಡಿದಾನೆ, ಇಂಡಿಯಾದಲ್ಲಿ ಸ್ಟೇ ಆಗಿದ್ದಾನೆ. ಸ್ಟೇ ಇನ್ ಇಂಡಿಯಾ ಎಷ್ಟು ದಿನ ಇದ್ದಾನೆ, 182 ಡೇಸ್. ಹಾಗಿದ್ಮೇಲೆ ಇವನು ಏನ್ ಮಾಡ್ದ, ಬೇಸಿಕ್ ಕಂಡೀಷನ್ ನ ಮೊದಲನೇ ಕಂಡೀಷನ್ ಇವನು ಫಿಲ್ ಮಾಡಿದಾನೆ. ಓಕೆನಾ. ಸೊ ನೋಡಿ, ಬೇಸಿಕ್ ಕಂಡೀಷನ್ ಅಲ್ಲಿ ಈ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ದಿ ಪ್ರೀವಿಯಸ್ ಇಯರ್ 182 ಡೇಸ್ ಅವನು ರೆಸಿಡೆಂಟ್ ಆಗಿದ್ದಾನೆ. ದೇರ್ ಫೋರ್ ಬೇಸಿಕ್ ಕಂಡೀಷನ್ ಅವನು ಒಂದನ್ನು ಫಿಲ್ ಮಾಡಿದ್ದಾನೆ. ಸೊ ಯಾವ್ದಾದ್ರು ಒಂದನ್ನು ಫಿಲ್ ಮಾಡಿದ್ರೆ ಸಾಕು, ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈಡ್.
ಅಡಿಷನಲ್ ಕಂಡೀಷನ್ ಅಲ್ಲಿ 2 ಕಂಡೀಷನ್ ಫಿಲ್ ಮಾಡಿರ್ಬೇಕು ಅವನು. ಅಂತ ಯಾವ ಕಂಡೀಷನ್ ಫಿಲ್ ಮಾಡಿದಾನೆ? ಅಡಿಷನಲ್ ಕಂಡೀಷನ್ ಅಲ್ಲಿ ಮೊದಲನೇದೇನು, ಯಾಸ್ ರೆಸಿಡೆಂಟ್ ಇನ್ ಇಂಡಿಯಾ ಅಟ್ ಲೀಸ್ಟ್ 2 years ಔಟ್ ಆಫ್ 10 ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್. ನೋಡೋಣ ಬನ್ನಿ, ವಾಸವಾಗಿದ್ದಾನ ಅಂತ. ಸೊ ಇದು ಬೇಸಿಕ್ ಕಂಡೀಷನ್ ಸಂಬಂಧಪಟ್ಟಂಗೆ. ಅಡಿಷನಲ್ ಕಂಡೀಷನ್ ಸಂಬಂಧಪಟ್ಟಂಗೆ ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ನ ಹಿಂದಿನ 10 ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ನ ಹಿಂದಿನ 10 ವರ್ಷಗಳು ಅಂದ್ರೆ 2023 ಹಿಡಿದು 2014-15 ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಯ್ತು? 10 years ಆಯ್ತು. 10 years. ಈಗ ಈ 10 ವರ್ಷದಲ್ಲಿ ಅವನು ಎಷ್ಟು ವರ್ಷ ಇರಬೇಕು? ಮಿನಿಮಮ್ ಅವನು 2 ವರ್ಷ ಸ್ಟೇ ಆಗಿರ್ಬೇಕು. ಸ್ಟೇ ಇದ್ದಾನೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವನು ಇಂಡಿಯಾದಲ್ಲೇ ವಾಸವಾಗಿದ್ದಾನೆ. ಅವನು ರಿಟರ್ನ್ ಆಗಿರೋದು 2023 ಪುನಃ 24 ರಿಟರ್ನ್ ಆಗ್ಬಿಟ್ಟ. ಅವನು ಇಂಡಿಯಾಕ್ಕೆ UK ಹೋಗಿದ್ದು 23 ರಿಟರ್ನ್ ಆಗಿರೋದು 2024. ದೇರ್ ಫೋರ್ ಇಂದಿನ 10 ವರ್ಷದಲ್ಲಿ 2 ವರ್ಷ ಮಿನಿಮಮ್ ಇರಬೇಕು ಅಂತ ಅಡಿಷನಲ್ ಕಂಡೀಷನ್ ಹೇಳುತ್ತೆ. ಸೊ ಈ ಆಲ್ಸೋ ಸ್ಯಾಟಿಸ್ಫೈಡ್ ದ ಅಡಿಷನಲ್ ಕಂಡೀಷನ್. ಫಸ್ಟ್ ಕಂಡೀಷನ್ ನ ಏನ್ ಮಾಡಿದ್ದಾನೆ? ಸ್ಯಾಟಿಸ್ಫೈಡ್ ಮಾಡಿದ್ದಾನೆ. ಈ 2ನೇ ಕಂಡೀಷನ್, ಈ ಹ್ಯಾಸ್ ಬೀನ್ ಇನ್ ಇಂಡಿಯಾ ಅಟ್ ಲೀಸ್ಟ್ 730 days ಇನ್ ಆಲ್ ಡ್ಯೂರಿಂಗ್ ದಿ 7 ಪ್ರೆಸಿಡಿಂಗ್ ದಿ ಪ್ರೀವಿಯಸ್ ಇಯರ್ ಅಂತ ಹೇಳ್ತಾರೆ. ನೋಡಿ, 10 ವರ್ಷನೂ ಇದ್ದಾನೆ ಅಂತಂದ್ಮೇಲೆ 7 ವರ್ಷ, ಈ 7 ವರ್ಷದಲ್ಲೂ ಕೂಡ ಇಂಡಿಯಾದಲ್ಲೇ ಇದ್ದಾನೆ. ದೇರ್ ಫೋರ್ 730 days ಅವನೇನಾಗಿದ್ದಾನೆ? ಇಂಡಿಯಾದಲ್ಲೇ ಸ್ಟೇ ಆಗಿದ್ದಾನೆ. ದೇರ್ ಫೋರ್ ಈ ಸ್ಟೇ ಇನ್ ಇಂಡಿಯಾ ಲಾಸ್ಟ್ ಪ್ರೆಸಿಡಿಂಗ್ ದಿ 10 year 2 years ಅಲ್ಲೂ ಸ್ಟೇ ಆಗಿದ್ದಾನೆ. ಜೊತೆಗೆ 730 ದಿನ ಕೂಡ ಅವನು ಸ್ಟೇ ಆಗಿದ್ದಾನೆ. ದೇರ್ ಫೋರ್ ಮಿಸ್ಟರ್ ರಾಜು ಸ್ಯಾಟಿಸ್ಫೈಡ್ ಬೇಸಿಕ್ 1 condition and also satisfied additional condition first and second. ಸೊ ಈಗ ಸೊಲ್ಯೂಷನ್ ಏನಾಗುತ್ತೆ? ಏನಂತ ಬರೀಬೇಕೀಗ? ಸೊ ಯಾವ್ದಾದ್ರೂ ಕಂಡೀಷನ್ ನ ಫಿಲ್ ಮಾಡಿದಾಗ ಆಲ್ರೆಡಿ ನಾನು ಮೀನಿಂಗ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೇರ್ ಫೋರ್ ಏನಾಗುತ್ತೆ ಈಗ? ಇವನು ಬೇಸಿಕ್ ಕಂಡೀಷನ್ 1 ಫಿಲ್ ಮಾಡಿದ್ದಾನೆ. ಹಾಗೆ ಆಲ್ಸೋ ಸ್ಯಾಟಿಸ್ಫೈಡ್ ಬೋತ್ ಅಡಿಷನಲ್ ಕಂಡೀಷನ್. ದೇರ್ ಫೋರ್ ಮಿಸ್ಟರ್ ರಾಜು ಈಸ್ ಎ ordinary resident for the assessment year 2025 and 26. Thank you.